ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾವು ಟೊಮೊಟೊ ರಸಮ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಟೊಮೊಟೊ ರಸಮ್ ಭಾಳ ಚೆನ್ನಾಗಿರುತ್ತೆ, ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇವತ್ತು ನಾವು ಟೊಮೊಟೊ ರಸಮ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಟೊಮೊಟೊ ರಸಮ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು 5-6 8 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, 2-3 ಒಣಮೆಣಸಿನ್ಕಾಯಿ, ಮತ್ತು ಮೆಣಸು ಮತ್ತು ಜೀರಿಗೆ ಒಂದು ಚಮಚ, ಒಂದು ಸ್ವಲ್ಪ ಅರಿಶಿನ, ಒಂದು ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಈಗ ಒಲೆ ಹಚ್ಕೊಂಡು ಕಡಾಯಿ ಇಟ್ಕೊಂಡು ಕಡಾಯಿಯಲ್ಲಿ 1-2 ಗ್ಲಾಸ್ ನೀರು ಹಾಕ್ಕೊಂಡು, 1 ಗ್ಲಾಸು ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಾದಮೇಲೆ ನೀರು ಕಾಯ್ತಾ ಇದೆ ನೋಡಿ. ನೀರು ಕಾಯಾದ್ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ನೀರು ಕಾಯಬೇಕು. ನೀರು ಕಾಯ್ತೈತೆ, ಇವಾಗ ಹಾಕೋಣ. ಹೆಚ್ಚಿಟ್ಕೊಂಡಿರೋ ಟೊಮೊಟೊ, ಉಳ್ಳಾಗಡ್ಡಿ, 4 ಟೊಮ್ಯಾಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು 2 ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸು, ಜೀರಿಗೆ ಅದನ್ನು ಹಾಕ್ಕೊಂಡು, ಮತ್ತು ಖಾರದ ಪುಡಿ, ಅರಿಶಿನ ಎಷ್ಟು ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಬಿಡ್ಬೇಕು. ಸ್ವಲ್ಪ ಹೊತ್ತು ಚೆಂದ ಮಿಕ್ಸ್ ಹಾಕೊಂಡು ಕಲಿಸ್ಕೊಳ್ಳೋಣ. ಅದು ಸ್ವಲ್ಪ ಕುದೀಲಿ. ನೀರಾಗಿ ಚೆನ್ನಾಗಿ ಬೇಯಬೇಕಿತ್ತು. ಸ್ವಲ್ಪ ಗೋಲಿಗೆ ಹತ್ರದ ಹುಣಸೆಹಣ್ಣು ಹಾಕಿ ಅದನ್ನು ಸ್ವಲ್ಪ ಮೆತ್ತಗೆ ಆಗೋ ತನಕ ಕುದಿಸ್ಬೇಕು. ಚೆನ್ನಾಗಿ ಕುದೀತಾಯಿದೆ ನೋಡಿ. ಹುಣಸೆಹಣ್ಣು ಒಂದು ನೆನೆ ಕುದೀತಂಗೆ ಇವಾಗ ಹಾಕಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಕುದಿಬೇಕು. ಕುದೀತು ನೋಡ್ರಿ, ಹುಣಸೆಹಣ್ಣೆಲ್ಲ ಮೆತ್ತಗಾಯ್ತು ನೋಡ್ರಿ. ಈಗ ಒಂದು ಜಾರ್ ತೊಗೊಳ್ಳೋಣ, ಮಿಕ್ಸಿ ಜಾರ್ ತೊಗೊಂಡು ಅದೆಲ್ಲ ಒಂದು ಸಪ್ರೇಟ್ ಮಾಡ್ಕೊಂಡು, ನೀರು ಮತ್ತು ಅದು ಟೊಮ್ಯಾಟೊ ಅದೆಲ್ಲ ಹಾಕಿದ್ವಿಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ಜಾರಲ್ಲಿ ಟೊಮ್ಯಾಟೊ ಅದೆಲ್ಲ ಬೇಯಿಸಿ ಹಾಕೊಳ್ಳೋಣ. ನೀರಷ್ಟೇ ಅದು ಕಡೆಯೊಳಗೆ ಬಿಡ್ಬೇಕು ರೀ. ಸ್ವಲ್ಪ ಆರಬೇಕು. ಮಿಕ್ಸಿ ಜಾರಿಗೆ ಹಾಕಿದ್ದೀನಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದು ನೀರು ಇರ್ತಲ್ಲ, ಮತ್ತು ಅದು ಮಿಕ್ಸಿ ಮಾಡ್ಕೊಂಡು ಬಂದೇನೆ ಅದನ್ನು ಜಾರಲ್ಲಿ ಹಾಕಿ ಅದೇ ಕಡೆಗೆ ಹಾಕಿಬಿಡೋಣ ವಾಪಸ್. ಸರಿಯಾಗಿ ರುಬ್ಕೋಬೇಕು. ಇದನ್ನು ಸಣ್ಣಾಗಿ ಬಂದ್ಬಿಡ, ಸರಿಯಾಗಿ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ಸಲ ಹಾಕೊಂಡ್ಬಿಟ್ರೆ ಆಯ್ತದೆ. ಇಷ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನಾವು ಇಷ್ಟು ಕಲಿಸಿ ಅಷ್ಟನ್ನು ಹಾಕೊಂಡ್ಬಿಡೋದು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಇವಾಗ ಇದು ಆಗ್ತಾ ಇರಲಿ. ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಂದು ಚಮಚ ಎಣ್ಣೆ ಹಾಕ್ಕೊಂಡು, ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು, ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕಿ, ಎರಡು ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತೀನಿ.
ಎಂಟು ಬಂದು ಮಾಡ್ಕೊಂಡಿಲ್ಲ ಮತ್ತು ಕೊತ್ತಂಬರಿ ಹಾಕೊಂಡ್ರೆ ಇದನ್ನು ಇದು ಒಗ್ಗರಣೆನ ಇದಕ್ಕೆ ಹಾಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಇದ್ರದ್ದು ಕೆಮ್ಮು ಸರ್ದಿ ಅದಾದಾಗ ಶೀತ ಆದಾಗ ಈ ಥರ ರಸಮ್ ಮಾಡ್ಕೊಂಡು ಅನ್ನ ಜೊತೆ ಸಾಂಬಾರು ಜೊತೆ ಇಡ್ಲಿ ದೋಸೆ ಪೂರಿ ಬಿಸಿ ಅನ್ನ ತುಪ್ಪ ಇದು ರಸಮ್ ಹಾಕ್ಕೊಂಡು ತಿಂತಾರೆ ಸೂಪರಾಗಿರುತ್ತೆ ಟೇಸ್ಟ್. ಬೆಳಗ್ಗೆ ನಾಷ್ಟಕ್ಕೆ ನಾವು ಇಡ್ಲಿ ಇಲ್ಲ ದೋಸೆ ಮಾಡ್ಕೊಂಡಾಗ ಇದು ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಮಾಡ್ಕೊಂಡ್ರಿ ತಿನ್ನಿರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.